ಯಾಕೆ ಇಲ್ಲಿ ಮನೆಗೆ ಈ ತರ ಮಾತಾಡ್ಬಾರ್ದು, ಸಂಸಾರಸ್ಥರ ಮನೆಗೆ ಹಿಂಗೆ ಹಿಂಗೆ ಆ ತರ ಮಾತಾಡೋದಿದ್ರೆ ಎಲ್ಲಾನು ಬಾಡಿಗೆ ಮನೆ ಮಾಡ್ಕೊಂಡಿರು ಅಂತ ನಮ್ಮ ಮನೆಗೆಲ್ಲ ಬಂದು ಹೇಳೋಗ್ಬಿಟ್ಟು ನೆಂಟ್ರುಗಳೆಲ್ಲ ಬಂದು ಹೇಳ್ಬಿಟ್ರು. ಹೆಣ್ಮಕ್ಳು ಮಗನ ಮಕ್ಳು ಮನೆ ಮಾಡಿಕೊಂಡು ಅಕ್ಕಪಕ್ಕರೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ. ಏನಂತ ಫೋನ್ ಮಾಡಿ ಹೇಳ್ತಾರಂತೆ? ಅದೇ ಹಿಂಗೆ ನಮಗೆ ನಿದ್ದೆ ಬರಲ್ಲ, ಚರ್ಚೆಟ್ ಮಾತಾಡ್ಕೊಂಡು ಮನೆಗೆಲ್ಲನ ನೀನ್ ಅದೇ ಅಮ್ಮನ ಜೊತೆ ಅಲ್ಕಲ್ಕ ಮತ್ ಮಾತಾಡ್ತೀಯಲ್ಲ ಲಲಿತಮ್ಮನ ಜೊತೆ, ಅದಕ್ಕೆ ಬಿಡು ಸುಮ್ಮನೆ ಆಮೇಲೆ ಹೇಳ್ತೀನಿ. ಅದಕ್ಕೆ ಅಲ್ಕ ಮತ್ ಮಾತಾಡಬಾರ್ದು ಅಂತನಾ? ಹಂಗೆಲ್ಲ ತುಮಕೂರಾಗ ಬಾಡಿಗೆ ಮಾಡ್ಕೊಂಡಿರು, ನಾವೇ ಬಾಡಿಗೆ ಕೊಡ್ತೀವಿ ಅಂತ ಯಾರು ಇವು ನಮ್ಮ ಮಾವರು ಆಮೇಲೆ ನಮ್ಮ ಅಣ್ಣರು ಎಲ್ಲನ ಈ ಅಕ್ಕಪಕ್ಕರೆಲ್ಲ ಹೇಳಿವ್ರಿ ಫೋನ್ ಮಾಡಿ. ಹಿಂಗ ರಾತ್ರಿ ಹೊತ್ತು ಕೂಗಾಡ್ತಾನೆ, ರಾತ್ರಿ ಹೊತ್ತೆಲ್ಲ ಕೆಟ್ಟ ಮಾತಾಡ್ತಾರೆ. ನಾವು ಸೊಸೆ ಮಕ್ಕಳು ಇರೋ ಮನೆ ಕೆಲ್ಸಕ್ಕೆ ಬಂದಿರ್ತೀವಿ, ಇವ್ನ ಅಲ್ಕಲ್ಕ ಮತ್ ಮಾತಾಡ ರಾತ್ರಿ ಎಲ್ಲ ಕೂಗಾಡ್ತಾನೆ ಬಂದಿರ್ತೀವಿ. ಮಧ್ಯಾಹ್ನದಾಗೆಲ್ಲ ಮನೆ ಕಂತಾನೆ ಸ್ಟೇಟ್ನಾಗ ಮಾತಾಡ್ತೀನಿ. ನೀನ್ ಅವತ್ತು ಹೇಳ್ದೆ ಅಮ್ಮನ್ ಬ್ಲಾಕ್ ಲಿಸ್ಟ್ ಹಾಕ್ಸಿದೀನಿ, ಫೋನ್ ಬರ್ದಿಲ್ದಂಗ್ ಮಾಡಿದೀನಿ ಅಂತ. ಯಾವ ಇವು ಸ್ಕೂಲ್ ಹೋಗಲ್ಲ ಹುಡುಗರಾಗಂತ ಬ್ಲಾಕ್ ಮಾಡಿದ್ರು. ಅವ್ರಿಗೆ 3-4 ದಿನ ಇವನು ಬೇರೆ ನಾನು ಮುಂಜಾನ ಅವ್ರು ಬೇರೆ ತಲೆ ತಿಂದಿದ್ವಿ, ಅವ್ನಿಗೇನೋ ಬರಂಗ್ ಮಾಡ್ಕೊಂಡು ಅವ್ನು ಬೇರೆ ತಲೆ ತಿಂದಿತ್ತು. ಯಾರು ಫೋನ್ ಮಾಡಿದ್ವಿ ಹಂಗೆ ಹಿಂಗೆ ಅಂತ ನಾವೇನು ಹೇಳೋಣ. ನಾವ್ ಯಾರು ಇದು ಮಾಡ್ಕೊಳಕ್ ಬ್ಲಾಕ್ ಲಿಸ್ಟ್ ನಮ್ಗೆ ಏನ್ ಗೊತ್ತು? ನೀನು ಅದು ಸರಿ, ನಾನ್ ಹೇಳೋದೇನ್ ಗೊತ್ತಾ, ನೀನು ಅವ ಅಮ್ಮನ್ ಸವಾಸ ಬ್ಯಾಡ ಬಿಟ್ಬಿಡು, ಏನಕ್ಕೆ ಫೋನಾಗ ಮಾತಾಡ್ತೀಯ? ಅಲ್ಲ ಕಣೋ, ಈಗ ನೋಡಪ್ಪ, ನಾವು ಬೇಕಿದ್ರೆ ಹೋಗ್ತೀವಿ, ಬ್ಯಾಡ ಅಂದ್ರೆ ಸುಮ್ಮನೆ ಆಗ್ತೀವಲ್ವಾ? ಹಂಗೆ ನೀನು ಬೇಕಿದ್ರೆ ಮಾತಾಡೋ, ಇಲ್ಲಾಂದ್ರೆ ಫೋನ್ ಮಾಡ್ಬೇಡ ಕಣಮ್ಮ, ನಂಗೆ ಇಷ್ಟ ಇಲ್ಲ ನೀನು ಅಂತ ಹೇಳು. ಚೆನ್ನಾಗಿಲ್ವ ಅವಳು? ಅಲ್ಲ ಕಣೋ, ಅಮ್ಮ ಚೆನ್ನಾಗೋ ಇಲ್ವೋ? ಹಲೋ ಹಲೋ, ಮಾತಾಡಲ್ಲ ನೀನು? ಇದು ಅಲ್ಲ ಅಮ್ಮ, ಲಲಿತಮ್ಮ ಚೆನ್ನಾಗೋ ಇಲ್ವೋ? ನಾವು ನೋಡೇ ಇಲ್ಲ ಕಣೋ ಅದನ್ನ. ಇವರು ಯಾರು ನೋಡೇ ಇಲ್ಲ. ನನಗೇನು ಅವರು ಫೋನ್ ಮಾಡ್ತಾರೆ ಅಷ್ಟೇ. ನೀನ್ ಅಮ್ಮನ್ ನೋಡೇ ಇಲ್ವಾ? ಧರ್ಮಸ್ಥಳದ ಮಂಜುನಾಥನೇ ನೋಡಿಲ್ಲ ನಾನು. ಮತ್ತೆ ನಂಬರ್ ಎಲ್ಲ ಯಾರು ಕೊಡ್ತಿರೋದು ಅವ್ರಿಗೆ ಎಲ್ಲ? ನನಗೇನೋ ಇವ್ರು ಇರ್ಬೇಕಪ್ಪ. ಯಾರು? ನಾನು ನಾನಿಲ್ಲಿ ಇವರು ಅದ ಯಾರಿಗ ಏನ್ ಕತೆ ಒಟ್ಟಾಗೆ. ಅಲ್ಲ, ನೀನ್ ಅವತ್ತು ಹೇಳ್ದೆ ನಿನ್ನ ಹೆಸರೆಲ್ಲ ಹೇಳ್ತಾಳೆ ಮರಿ, ನಿನ್ನ ಹೆಸರೆಲ್ಲ ಹೇಳ್ತಾಳೆ ಅಂತ ಅಂದಲ್ಲ, ಅದಕ್ಕೆ ಯಾರು ಕೊಟ್ಟಿರೋದು? ನನ್ನ ಹೆಸರು ಪನ್ನ ಹೆಸರು ನಿನ್ನ ನಂಬರು ಎಲ್ಲ ಯಾರು ಕೊಟ್ರು ಅವಳಿಗೆ ಅಂತ ನಾನು ಕೇಳ್ತಿರೋದು. ನಾನು ನಿನ್ನ ಹೆಸರು ನಾನೇ ಕೊಟ್ಟಿರ್ಬೇಕಪ್ಪ. ನಂಬರ್ ನಂಬರ್ ಏನೋ ಯಾವ್ದಾರ ಟೈಮಾಗ ಹೇಳಿದ್ದೀನಿ ನಾನೇ. ಅಲ್ಲ, ಅದು ಸರಿ, ನಿನ್ನ ನಂಬರ್ ಅವಳಿಗೆ ಯಾರು ಕೊಟ್ಟಿದ್ದು? ಕರೆಕ್ಟ್ ಆಗಿ ಹೇಳ್ತಾವ ಮರಿ. ಹಿಂಗೆ ಎಲ್ಲ ನಾಟಕಲ್ಲ ಎಲ್ಲಿ ನೋಡ್ಯಾರ ಒಟ್ಲಿ ಎಲ್ಲ ನನ್ ಬರೋದ್ ಪಂಚೆ ಉಟ್ಕೊಂಬರೋದ್ ಎಲ್ಲ ಹೇಳ್ತಾರೆ. ಅಲ್ದೇ ಕಣೋ, ಅವ್ನ್ ಟ್ಯಾಪೆ ಗೀಪೆ ಯಾರ್ಗಾನ ಕೊಟ್ಗಿಟ್ನ? ನನಗೇನು ಅವ ಅಂತ ಅಂತಾರೆ ಯಾರು ಹೇಳಿರ್ಬೇಕು ಅನ್ನೋದಪ್ಪ ನನಗೇನು. ಅಲ್ಲ, ಅವ್ನು ರಂಗಸ್ವಾಮಿ ಕೊಟ್ನಾನು. ಏನು ಹೆಂಗ್ ಹೇಳ್ತೀಯ ಕೊಟ್ಟಿದೀಯ ಅಂತ ಕೇಳಕ್ಕಾಗುತ್ತ? ನೀನು ಒಂದ್ ಕೆಲಸ ಮಾಡ್ಬಿಡು, ಅವ್ಳು ಫೋನ್ ಮಾಡಿದಾಗ ಎಲ್ಲಿದ್ದೆ ಹೇಳು ಅಂತ ಹೇಳು, ನಮ್ಮನ್ನು ಹೋಗ್ಬಿಡು ಒಂದ್ಸರಿ, ಒಂದ್ ಚಾಟ್ ಹಾಕೊಂಡು ಹಂಗೆ ಕರ್ಕೊಂಡೇ ನೋಡ್ಕೊಂಡು ಹಂಗೆ ಬಾ ಹೋಗು. ಯಾರೋ ಇದು ಮಾಡಿರೋದ ದುಡ್ಡು ಕೊಡ್ತಾ ಇಲ್ಲ, ಹಂಗೆ ಹೋಗ್ತಾವ್ ಬಾಯಿ ಏನಂತ ಬಿಟ್ಬಿಡು ನರಸಿಂಹಣ್ಣ. ಹೇಳಿ, ನೀನ್ ಎಲೆಕ್ಷನ್ ನಿಂತ್ಕೊಂಡ್ಲೇಬೇಕು, ನಿನಗ್ ವೋಟ್ ನಾನು ಕ್ಯಾನ್ವಾಸ್ ಮಾಡ್ಲೇಬೇಕು, ನೀನ್ ಗೆಲ್ಲೇಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲೇಬೇಕಣ್ಣ. ನೀನು ಒಂದ್ ಪಕ್ಷ ಕಟ್ಬಿಡೋಣ, ನೀನೊಂದು ಒಳ್ಳೆ ಅದನ್ನ ಪಕ್ಷ ಕಟ್ಬಿಡೋಣ. ನಾವು
ಇಲ್ಲ ಇದು ಪಂಚಾಯತಿ ಪಕ್ಷ. ಹಾ, ಹ್ಮ್. ಪಂಚಾಯತಿಗೆ ನಿಂತ್ಕಂತೀಯಣ್ಣ? ಓ, ಯಾವ ಊರಗಣ? ಊರ್ನಲ್ಲಿ. ಆ ಬುಗುಡ್ನಳ್ಳಿಗೆ ಬಂದು ನಾವು ಅಲ್ಲೇ ಇದ್ಬಿಡ್ತೀನಣ್ಣ ನಿನ್ ಗೆಲ್ಲವರೆಗೂ. ಹ್ಮ್. ಆಯ್ತಾ? ನೀನ್ ಗೆಲ್ಲವರೆಗೂ ನಾನು ಅಲ್ಲೇ ಇರ್ತೀನಿ ಅಣ್ಣ. ನೀನು ಎಲೆಕ್ಷನ್ ದುಡ್ಡಿಗೆ ₹1 ಯೋಚನೆ ಮಾಡಬೇಡ. ಪಾಂಪ್ಲೆಟ್ ಓಡ್ಸಕ್ಕೆ, ಎಲೆಕ್ಷನ್ ಖರ್ಚಿಗೆ ಏನಿದ್ರು ಎಷ್ಟೇ ಖರ್ಚಾದ್ರೂ ನಂದೇ ಅಣ್ಣ. ₹150 ಕೊಡ್ತೀನಿ. ಅದಕ್ಕೆ ₹150 ಕೊಡ್ತೀನಿ. ಅದನ್ನ ಖರ್ಚು ಮಾಡ್ಕೊಂಡು ಫುಲ್ ಎಲೆಕ್ಷನ್ ಮುಗಿಸ್ಬೇಕು. ಅದ್ರೊಳಗೆ ₹150 ಸಾಕಾಗಲ್ವಣ್ಣ? ಚಿಕ್ಕ ನನ್ನ ಮಕ್ಕಳು ಬಿಟ್ರೆ ಒಳ್ಳೆ ನನ್ನ ಮಕ್ಕಳು ಒಬ್ರು ಮಾಡಲ್ವಲ್ಲ. ನನಗೆ ಏನ್ ಬಂದಿರ್ಬೇಕು, ತಿರುಗಿ ಮುಂದೆ ಮಾಡ್ಸ್ಕೊಂಬಂದೆ. ಮಾಡ್ತಲ್ಲ ಅಂದ್ರು. ನಮ್ಮ ₹150 ಒಂದು ಇದು ದನಿಂಬಾಡ್ ಬಿರಿಯಾನಿ ಬರಲ್ಲ. ಏನು ಕೊಡೋ ನಂಗೆ ನಿಲ್ಸಿರಲ್ಲ. ಇದನ್ ಕೊಡ್ತೀನಿ ಅಂತ ₹150 ಏನೇನು ಎಷ್ಟು ಅಣ್ಣ? ₹150 ಅಣ್ಣ. ನೀನ್ ಬೇಜಾರು ಮಾಡ್ಕೊಂಬೇಡ. ₹160 ಕೊಡ್ತೀನಿ. ಎಲೆಕ್ಷನ್ ಫುಲ್ ಜೋರಾಗಿ ಮಾಡಿ ಕ್ಯಾನ್ವಾಸ್ ಮಾಡಿ ನೀನ್ ಗೆಲ್ಲೇಬೇಕಣ್ಣ. ₹160 ಬೇಕಾದ್ರೆ ನೀನ್ ಯಾವತ್ತನ ಮುಂದಿನ ವರ್ಷ ಬಂದು ಯಾಕಣ್ಣ ದನ ಗದ್ರದಂಗ ಗದರುತ್ತೀಯ ಅಣ್ಣ? ಯಾಕೆ ದನ ಗದ್ರದಂಗ ₹160 ಕೊಡ್ತೀಯಾ? ₹160 ಕೊಡ್ತೀನಿ. 2021 ಬಂದು ಇಸ್ಕೊಂಡು ಹೋಗು. 2021 ಯಾವ ಊರಿಗೆ ಬಂದು ಇಸ್ಕೊಂಡು ಹೋಗ್ಬೇಕು? ಮಾರ್ಚ್ 30ನೇ ತಾರೀಕು ಬಂದು ಇಸ್ಕೊಂಡು ಹೋಗು. ಯಾವ ಊರಿಗೆ ಬಂದು ಇಸ್ಕೊಂಡು ಹೋಗ್ಬೇಕು? ಇಲ್ಲೇ ಬಾ. ಅಲ್ಲಿ ಬರೋ ಪೆಟ್ರೋಲ್ ಎಷ್ಟಾಗುತ್ತೆ ಗೊತ್ತಾ? ಎಲ್ಲಿಗೆ? ನಿಲ್ಸೋದಕ್ಕೆ. ನಮ್ಮೂರಿಗೆ ಬರೋಣ. ಎಲ್ಲಿರೋದು ಹೇಳು? ಇಲ್ಲಿಗೆ ಬಾ. ಎಲ್ಲಿರೋದು ನನಗೆ ಎಲ್ಲಿರೋದು ಊರು? ಅಣ್ಣ ಇಲ್ಲಿಗೆ ಬಾ, ನಮ್ಮೂರ್ಗೆ. ಇಲ್ಲಿಗೆ ಬಾ ಅಣ್ಣ. ನಿಮ್ಮೂರು? ನಮ್ಮೂರ ಹೆಸರು ಇಲ್ಲಿಗೆ ಬಾ. ಬಂದ್ಮೇಲೆ ಎಲ್ಲ ಒಳ್ಳೇದಾಯ್ತು ಅಂತ ತಿಳ್ಕೊಂಡಿದ್ದೆ. ಇನ್ನೂ ಶುರು ಓದ್ಕೊಂಡ್ರೆ ನನಗೆ ತಲೆ ತಿನ್ನೋದು. ಅಣ್ಣ ಇಲ್ಲಿಗೆ ಬಾ, ನಮ್ಮೂರ್ಗೆ ಇಲ್ಲಿಗೆ ಬಾ. ₹160 ಕೊಡ್ತೀನಿ. 2021 ಮಾರ್ಚ್ 30ನೇ ತಾರೀಕು ಬಾ. ನೀನ್ ದುಡ್ಡು ಇಸ್ಕೊಂಡು ಹೋಗು. ನೀನ್ ಎಲೆಕ್ಷನ್ ಗೆಲ್ಲೇಬೇಕು. ನೀನ್ ಗೆಲ್ಲೇಬೇಕು. ಬಡವ್ರಿಗೆ ಸಹಾಯ ಮಾಡ್ಲೇಬೇಕು. ಕಲ್ಪನಾ ನಾನು ಸ್ಟೋರ್ ಕಡೆ ಗೊತ್ತಾರಲ್ಲ, ಒಂದು 5,000 ಇಸ್ಬಿಟ್ಟು ಕೊಟ್ಬಾರ್ದು ಅಷ್ಟೇ. ಹಲೋ ಹಲೋ ಕಲ್ಪನಾ ಕೈತಲ್ಲ ಹಲೋ ಹಲೋ ಅಕ್ಕ ಸ್ನಾನ ಮಾಡ್ತಾ ಐತೆ. ಓ ಟ್ರೈನು ಅಂತ ಟ್ರೈನಾಗ ಸ್ನಾನ ಮಾಡ್ತಿರೋದು. ಮಾದರಿ ಕಾರಣ ಮಾಡ್ತಾವ ಇವಾಗ. ಮನೆ ಕಳ್ಳಿ ಅಂತ ಮಾದರಿ ಕಾರಣ ಮಾಡ್ತಾವ. ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ, ಇದು ಕುಡ್ತತಿ ಮುನ್ಸೂಚನೆ. ಇದು ಕುಡ್ತತಿ. ಕುಡಿಯಂಗ್ ಮಾಡಿ ದಿಶೆ ಬಿಡಂಗ್ ಮಾಡಕ್ಕೆ ಮುನ್ಸೂಚನೆ. ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ಈಗಲೇ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೀನಿ. ಮಾಮ ಓ ರೈಲಾಗೆ ಸ್ನಾನ ಮಾಡಿದ್ರೆ ಬಂದ್ಬಿಟ್ಟಿ ಹಂಗೆ ಕೇಕ್ ತಗೊಂಡ್ಬಿಟ್ಟಿ, ಹಾರ ತಗೊಂಡ್ಬಿಟ್ಟಿ, ಹಂಗೆ ನಿಂಗ 100 ಅಂಡರ್ವೇರ್ ತಗೊಂಡಿ ಸೈಜ್ 100 ಬರೀನು. ನೀನು ಟ್ರೈನಾಗೆ ಸ್ನಾನ ಮಾಡಕ್ಕೆ ನೀತಿ ನೀನು. ಇಲ್ಲಿ ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ರೈಲಾಗೆ ಮಾಮ, ರೈಲಾಗೆ ಯಾಕೆ ಬಾತ್ರೂಮ್ ನೀರ್ ಬತ್ತಿರಲ್ವಾ? ಅಲ್ಲಿ ತೊಳ್ಕೊಂತೀವಲ್ಲ, ಅಲ್ಲಿ ಚುಮ್ತಾನ್ ಹಿಡ್ಕೊಳಕ್ ಅಲ್ಲಿ ಚೊಂಬಿಲ್ಲ ಐತೆ. ಅಲ್ಲಿ ಟ್ರೈನಾಗ ಗೊಟ ಅಂತ ಇರ್ತದೆ, ಎಲ್ಲ ಇಟ್ಟಾಡ್ತವೆ. ಆಮೇಲೆ ಅಲ್ಲಿ ಚೊಂಬಿ ಕೇಳಕ್ ಜಾಗ ಐತೆ ನೀರು ಇಲ್ಲ. ಈಗ ಇಕ್ಕವ್ರೆ ರೈಲಾಗ ಬರ್ತಾ ಇದೀವಿ. ನಾಳಿಕ ಹೆಂಗೆ ಇವತ್ತಲ್ವ ಎಂಗೇಜ್ಮೆಂಟ್ 10:30ಗೆ? ಎಂಗೇಜ್ಮೆಂಟ್ ಇವತ್ತ ನಾಳಿಕ ದೊಡ್ಡಪ್ಪ? ನಾಳೆ. ಮತ್ತೆ ಇವಾಗ ರೈಲಾಗ ಬರ್ತಾ ಇದೀವಿ ನಾವು. ಅಲ್ಲೇ ಇದ್ಬಿಟ್ಟಿದೀವಿ. ಬರ್ರಿ ಅಲ್ಲೇ ಭದ್ರಾವತಿಯಿಂದ ಬರೋದೇ ಹೋಗೋದೊಂದಿನಾಗುತ್ತೆ. ಹಂಗಾಗಿ ಬಂದು ರಾತ್ರಿ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮಾದಂಗ ಅಲ್ವಾ? ಟ್ರೈನಿಗೆ ಬಂದು ಸೀದಾ ಫೋನ್ ಮಾಡಿ ತಿನ್ಬೋತಾನೆ. ಇಲ್ಲ, ಅಲ್ಲೇ ಬರ್ತಾ ಇದೀವಿ. ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ.
ಹಾ ಬರ್ತಾ ಇದೀವಿ, ಬರ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ, ಬಾಳೆಹಣ್ಣು ತಗೊಂಡು ಹೂವ ತಗೊಂಡು ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ, ಅಮ್ಮ ಹಂಗೆ ಕೇಕ್ ತಗೊಂತೀವಿ. ಈಗ ರೇಷ್ಮೆ ಪಂಚೆ ಬೇಕಾ, ರೇಷ್ಮೆ ಶರ್ಟ್ ಬೇಕಾ ನಿನ್ಗೆ? ಅಲ್ಲ ನಿಂಗ್ ರೇಷ್ಮೆ ಶರ್ಟ್ ತಗೊಂಡು ರೇಷ್ಮೆ ಪಂಚೆ ತಗೊಂಡು ಒಂದ್ ಅಂಡರ್ವೇರ್ ತಗೊಂತೀನಿ. ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ದು? 195 100 ಅಂತ ಅಂತಾರೆ. 100 ಆಡ್ರಿ ಫ್ರೀ ರೇರಿ ಅಂತ ಅಂತಾರೆ. ಅದ್ರಾಗೆ ಎದುರಿಗೆ ಅಂಗಡಿ ಹೋದ್ರಿ 100 ತಗೊಂತೀನಿ. ಸೀರೆ ತಗೊಂತೀನಿ. ಸೀರೆ ತಗೊಂಡ್ಬಿಟ್ಟು ಬರ್ಬೇಕಾರೆ ಹಂಗೇನೆ ಕೇಕ್ ತಗೊಂಡು ಅಲ್ಲಿ ಕಟ್ ಮಾಡಿಸ್ಬಿಡಣ. ಕಟ್ ಮಾಡಿಸ್ಬಿಟ್ಟು ಎಂಗೇಜ್ಮೆಂಟಿಗೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದ್ ದಾರ ತಗೊಂತೀನಿ, ಗಂಧದ ದಾರ, ಅವ್ರಿಗೊಂದು ನಿಂಗೊಂದು ಹಾಕ್ತೀನಿ. ಆಮೇಲೆ ನಿಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಡ, ನಿಧಾನ ಕೇಳ್ತಿದ್ದೆ ನನಗೆ ತಲೆನೋವು ಬಂದಂಗಾಗ್ರಿ. ನಿಂಗೆ ಬತ್ತಿದಂಗೆ ನಾಳೆ ಎಂಗೇಜ್ಮೆಂಟ್ ಗಂಡು ಹೆಣ್ಣು ಆ ಕಡೆ ನಿಲ್ಸ್ತೀವಲ್ಲ, ಅವಾಗ ನಿನ್ಗಿಕ್ಕಿ ಒಂದು ಹಾರ ಹಾಕಿಸ್ತೀವಿ, ಗಂಧದ ದಾರ ಹಾಕ್ಬಿಟ್ಟು ನಿಂಗೆ ಪೇಟ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡಿ ಬರ್ಬೇಕಾದ್ರೆ ನೀನ್ ಯಾರು ಹೇಳು? ಇದು ರೂಪ್ ಅಲ್ವಾ? ಹಿಂಗ್ ಮಾತಾಡ್ತೀಯ? ಅಲ್ಲ ದಡಪ, ಈಗ ಇದೇ ನಮ್ಮ ಮಾಮ ಆಗ್ಬೇಕು ನಾನು. ಮಾಮ ಅಂದ್ರೆ ಮಾಮನೇ, ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪನೇ. ಸುಮ್ಮೀರ್ ನೀನು. ಇವ್ರು 300 ಅಲ್ಲ 380 ರೂಪಾಯಿ 350 ರೂಪಾಯಿ ಏನಾರು ಇದು ಎಲ್ಲಿ ಕೈಲಿ ಅಕೈ ಸ್ನಾನ ಮಾಡ್ತಾ ಐತೆ. ಟ್ರೈನು ಅಂತ ಅಲ್ಲೇ ಟ್ರೈನಾಗ ಸ್ನಾನ ಮಾಡ್ತಿರೋದು. ಇದು ಮಾದ್ರಿ ಕಾರಣ ಮಾಡ್ತಾವ ಮನೆ ಕಳ್ಳಿ ಅಂತ ಮಾದ್ರಿ ಕಾರಣ ಮಾಡ್ತಾವ್ರ. ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ, ಇದು ಕುಡ್ತಸ್ತಿ ಮುನ್ಸೂಚನೆ, ಇದು ಕುಡ್ತಸ್ತಿ. ಕುಡಿಯಂಗ್ ಮಾಡಕ್ ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ ಮುನ್ಸೂಚನೆ. ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ರೆಗ್ಯುಲೇಷನ್ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೀನಿ. ಮಾಮ ಓ ರೈಲಾಗೆ ಸ್ನಾನ ಮಾಡಿದ್ರೆ ಬಂದ್ಬಿಟ್ಟು ಹಂಗೆ ಕೇಕ್ ತಗೊಂಡ್ಬಿಟ್ಟಿ, ಹಾರ ತಗೊಂಡ್ಬಿಟ್ಟಿ, ಹಂಗೆ ನಿಂಗ 100 ಅಂಡರ್ವೇರ್ ತಗೊಂತಿ, ಸೈಜ್ 100 ಬರೀನು. ನೀನು ಟ್ರೈನಾಗೆ ಸ್ನಾನ ಮಾಡಕ್ ನೀನು ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ರೈಲಾಗೆ ಮಾಮ, ರೈಲಾಗೆ ಯಾಕೆ ಬಾತ್ರೂಮ್ ನೀರ್ ಬತ್ತಿರಲ್ವಾ? ಅಲ್ಲಿ ತೊಳ್ಕೊಂತೀವಲ್ಲ, ಅಲ್ಲಿ ಹಿಡ್ಕೊಳಕ್ ಅಲ್ಲಿ ಚೊಂಬಿಲ್ಲ ಐತೆ. ಅಲ್ಲಿ ಟ್ರೈನಾಗ ಗೊಟ 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 ಅಂತ ಇರ್ತೈತೆ, ಎಲ್ಲ ಇಟ್ಟಾಡ್ತವೆ. ಆಮೇಲೆ ಅಲ್ಲಿ ಚೊಂಬಿ ಕೇಳಕ್ ಜಾಗ ಇಲ್ಲ ಐತೆ ನೀರು. ಇಲ್ಲ, ಈಗ ಇಕ್ಕವ್ರೆ. ಇದು ನೋಡಿ, ಅಂಗಡಿಯರ್ ಕೈ ಕೊಡ್ತೀನಿ, ಸೈಜ್ ಎಷ್ಟು ಅಂತ ಹೇಳು. ಅದು 96 kg. ಹಲೋ ಗುಡ್ ಮಾರ್ನಿಂಗ್ ಸರ್, ನಿಮ್ದು ಅಂಡರ್ವೇರ್ ಸೈಜ್ ಹೇಳ್ತೀರಾ? 96 kg. ಏನ್ 96 kg? ತೂಕ 96. ಅಲ್ಲ ರೀ, ನಿಮ್ ಅಂಡರ್ವೇರ್ ಸೈಜು? ಅಂಡರ್ವೇರ್ ಅಂದ್ರೆ ಕಾಚಾ? ನಾವು ಇಷ್ಟ ಕಾಚನ. ಇದು 95 ಆದ್ರೂ ನಡೀತೈತೆ, 100 ಆದ್ರೂ ನಡೀತೈತೆ. 100. ಆಮೇಲೆ ಬನೀನು 95 100 ಅಂತ ಕೊಡ್ತಾರೆ. ಹೌದಾ? ಆಯ್ತು. ಹೊಟ್ಟೆ ಇದಲ್ಲ, ಹೊಟ್ಟೆ ಇತ್ತಲ್ಲ ನಿಮ್ದು, ಅದಕ್ಕೇನೆ. ಈಗ ಶರ್ಟು ಒಂದು ಇದು ಕ್ರೀಮ್ ಕಲರ್ ಶರ್ಟ್ ತಗೋಣ, ಪ್ಲೇನು. ಏನ್ ಕಲರ್ ಅಂದ್ರೆ? ಕ್ರೀಮ್ ಕಲರ್ ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಕ್ರೀಮ್ ಬಿಸ್ಕೆಟ್ ಅಂತಾರಲ್ಲ? ಕ್ರೀಮ್ ಬಿಸ್ಕೆಟ್ ಅಂತ ಆ ಕಲರ್ ಇದು ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಅಲ್ಲ, ಅದನ್ನ ತಗೊಂಡು ಇದು ಬೇಕಣ್ಣ ನಿಮ್ಗೆ? ಏನ್ ಹೇಳು? ಇದು ಏನಪ್ಪಾ, ವಿಸ್ಪರ್ ವಿಸ್ಪರ್. ಇಲ್ಲ, ಮುದ್ದೆ, ರಾಗಿ ಮುದ್ದೆ, ಆಮೇಲೆ ಎಲ್ಲ ತಿನ್ನಲ್ಲ ನಾವು. ಅಲ್ಲ, ನಾವು ವಿಸ್ಪರ್ ಬೇಕಾ ಪಾಕೆಟ್? ಯಾಕ? ಒಳ್ಳೆ ಮುದ್ದೆ ಮಾಡ್ತಾರೆ ಮನೆಗೆ. ಆಮೇಲೆ ಇದು ನಾವು ಹೋಟ್ಲ್ ಊಟ ತಿನ್ನೋದಿಲ್ಲ ನಾವು. ಅಣ್ಣ ಊಟ ಅಲ್ಲ ಕಣ, ಅದು ಬಟ್ಟೆ. ವಿಸ್ಪರ್ ಬೇಕಾ? ತಿನ್ನಲ್ಲ. ಹೌದಾ? ದೇವ್ರ ಬಂತು, ದೇವ್ರ ಬಂತು, ದೇವ್ರ ಬಂತು, ದೇವ್ರ ಬಂತು, ದೇವ್ರ ಬಂತು, ದೇವ್ರ ಬಂತು. ಮಾಮ ಮಾಮ ಹೇಳಿ. ದೇವ್ರ ಬಂದೈತೆ ಮಾಮ, ಅಲ್ಲೇ ಪೂಜೆ ನಡೀತಾ ಐತೆ. ಯಾಕೆ ಪೂಜೆ? ದೇವ್ರ ಬತ್ತೈತೆ, ದೇವ್ರ ಬತ್ತೈತೆ. ಅಷ್ಟು ಇವಳು ಶಾಂತಿ ಮೇಲೆ ದೇವ್ರ ಬತ್ತೈತೆ. ನನಗೆ ಹುಚ್ಚಿಡಿ ಅಂತ ಕಾಣ್ತೈತೆ. ದೇವ್ರ ಬಂತು, ದೇವ್ರ ಬಂತು.
ಏನು ಆ ಏನೇ ಇದು ಹೆಂಗ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಓ ಇಲ್ಲ. ದೇವ್ರ ಬಂತು ಓ ಬಳೆ ಹೊಡೀರಿ ಗಂಟೆ ಹೊಡೀರಿ. ಓ ಆಮೇಲೆ ಇದು ಬರೇ ಟೈಮು ಬಂದಿರ ಆದ್ಮೇಲೆ ನಿಗದಿಕೊಂಡ್ಬಿಡ್ತಾರೆ. ಇದು ಬಂತು ಅಂತ ಏನು ಕೂಡ ಹೆಚ್ಚಾಗಿ ನಂಗೆ ಆಡ್ತಾರೆ ಕಿವಿ ಹೊಡೆದ್ ನನಗೆ. ದಡ ಮಾಮ ಹಾ ದೇವ್ರ ಬಂತು ದೇವ್ರ ಬಂದ್ಬಿಟ್ಟಿ ಹಾರ ಹಾಸ್ಕೊಂಡು ಅಯ್ಯೋ ಮಾಮ 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 ಊಟ ಆಯ್ತಾ ಸರ್? ಊಟ ತಿಂಡಿ ಮಾಡೋ ಮನೆ ಮನೆಗೆ ಇಲ್ಲಿ ಸೇರ್ಕೊಂಡು ತಿಂಡಿ ಯಾಕೆ ಸರ್? ಮನೆಗೆ ಇಲ್ರ. ಯಾರು ನೀವ್ಯಾರು ಹೇಳಿ? ನಾನು ಅಶ್ವಿನಿ ಅಂತ ಸರ್. ನಾನು ಅಶ್ವಿನಿ ಅಂತ ಇಂಜಿನಿಯರು. ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್. ನಾವ್ ರೆಕಾರ್ಡ್ ಪಕಾರ್ಡ್ ಆಡಲ್ಲ ಸರ್. ನೀವು ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ ಅದು ರೆಕಾರ್ಡಿಂಗು. ನಿನ್ನ ಪೌರಾಣಿಕ ನಾಟಕ ಆಡ್ತೀವಿ ಅಷ್ಟೇ. ಇದು ಚಕ್ಕಣಿ ಪಾತ್ರ ರೇ ಸರ್, ಸುಮ್ನೆ ತಲೆ ತಿನ್ಬೇಡ್ರಿ ನನ್ಗೆ. ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ ನಿಮ್ ರೆಕಾರ್ಡಿಂಗು, ನರಸಿಂಹರಾಜು ಬಳ್ಳಾಪುರ ಅಂತ, ಅವ್ರ ರೆಕಾರ್ಡಿಂಗ್ ಕೇಳಿದೀವಿ ಅಂತ ಅಂದಿದ್ದು. ಇವ ಮಾತಾಡ್ರಾಗ ಹಾ ನಾವ್ ರೆಕಾರ್ಡ್ ಅಂದ್ರೆ ಆಟ ಹೇಳಿರೋದೇನೋ ಅಂತಿದ್. ಇಲ್ಲ ಇಲ್ಲ, ಎಲ್ಲ ಕೇಳಿದೀವಿ. ತುಂಬಾ ಚೆನ್ನಾಗ್ ಮಾತಾಡ್ತೀರಾ ಸರ್ ನೀವು. ನಾಲ್ಗೆ ಕೊಟ್ರ ದೇವ್ರು ಮಾತಾಡೋದಕ್ಕೆ ಅಲ್ವ್ರ ಅಕ್ಕಾರೆ. ಆರೋಗ್ಯನಾ ಸರ್? ಆರೋಗ್ಯನಾ ಸರ್? ಒಂದ್ ಸ್ವಲ್ಪ ಆರೋಗ್ಯನೇನು. ಇದು ಚಿಕನ್ ಅದು ಊಟ ಮಾಡ್ರಿ ಗ್ಯಾಸ್ಟ್ರಿಕ್. ನೀವು ಡಾಕ್ಟ್ರಾ? ಅಲ್ಲ ಸರ್, ನಾನು ಇಂಜಿನಿಯರ್. ಇದು ಆರೋಗ್ಯನೇನು ಅಕ್ಕಾರೆ. ನಮ್ದು ವಯಸ್ಸಾಯ್ತು, ಗ್ಯಾಸ್ಟ್ರಿಕ್, ಒಂದ್ ಸ್ವಲ್ಪ ಮೈಕೈ ಹೊಡ್ತಾ, ಕಣ್ಣು ಮಂಜು. ಹೌದಾ? ಇರ್ಲಿ, ವಯಸ್ಸಾದ ನಿಮ್ಗೆ ಅಲ್ಲಿ ಏಜ್ ಎಷ್ಟು ಸರ್? ನಂಗೆ 73. 74. ಅವಾಗ ಯಾರು ಬರ್ಕಂತಾರೆ ನೀವು ಡೇಟು? ಡೇಟ್ ಆಫ್ ಬರ್ತ್ 73, 74. ಇಲ್ಲ, ವಯಸ್ಸು ನಿಮ್ಗೆ 73. ಅವಾಗ ನಮ್ಮ ಬರ್ತಿರೋದ್ ಹಂಗೆ ಆಧಾರ್ ಕಾರ್ಡ್ ಆಗಿ 73, 74 ಎಷ್ಟೋ ಬರ್ಸವ್ರಿ. ಇರ್ಲಿ ಇರ್ಲಿ, ವಯಸ್ಸು. ಮತ್ತೆ ತಮ್ಮ ಧರ್ಮಪತ್ನಿ ಎಲ್ಲ ಚೆನ್ನಾಗಿದ್ದಾರ ಸರ್? ಎಲ್ಲ ಚೆನ್ನಾಗಿದಾರೆ ಸ್ವಾಮಿ. ಅದೇ ಬಿಸ್ಲು ಎತ್ಲು ಬದುಕು ಇಲ್ಲ. ಈ ಬೇಸಿಗೆ ಅಲ್ವಾ? ನಿಮ್ದು ಹಳ್ಳಿನಾ ಸರ್? ಅಲ್ಲ, ನೀವು ಹಳ್ಳಿಯಲ್ಲೇ ಇರೋದು ಒಂದೇ? ಓ, ಹಳ್ಳಿಲೇ ಸ್ವಾಮಿ ಇರೋದು. ಹಳ್ಳಿ ಬಳ್ಳಾಪುರ ಅಂತ. ಸ್ವಾಮಿ ಅಲ್ಲ, ನಾನು ಮೇಡಮ್ ಅಶ್ವಿನಿ ಮೇಡಮ್. ಅಲ್ಲ, ನೀವು ತುಮಕೂರು ಹತ್ರ ಹಳ್ಳಿನಾ? ತುಮಕೂರು ಹತ್ರ 9 ಕಿಲೋಮೀಟರ್ ಆಗುತ್ತೆ. ಹೌದಾ? ಹಳ್ಳಿನಾ? ಹಳ್ಳಿ. ಯಾವತ್ತ ತುಮಕೂರು ಕಡೆ ಬಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಸರ್. ಮಾಡಿ ಮೇಡಮ್. ನಮ್ದೇನಾಗ್ಬೇಕು ಹೇಳಿ ನಮ್ಮಿಂದ? ನಿಮ್ಮಿಂದ ನಮ್ಮ ಏನಿಲ್ಲ ಸರ್. ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ? ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ಹೇಳ್ಕೊಳ್ಳೋಣ ಅಂದ್ರೆ ನಮ್ಮ ಯಜಮಾನ್ರಿಲ್ಲ. ಹಲೋ, ನಮ್ದ ಹತ್ರ ಹೇಳ್ಕೊಂತ ಕಷ್ಟ ಸುಖ, ನಮ್ದು ದುಡ್ಡು ಕಾಸು ಹಂಗೆಲ್ಲ ಇಲ್ಲ. ನಾವ್ ಸಾವುಕಾರಲ್ಲ. ಅಲ್ಲಲ್ಲ ಸರ್, ದುಡ್ಡು ಕಾಸಿಂದಲ್ಲ. ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ನಮ್ಮ ಯಜಮಾನ್ರು ಬೇರೆ ತೀರೋಗಿದ್ದಾರೆ ಸರ್. ಅಯ್ಯೋ ಏನ್ ಮಾಡೋದು? ಯಜಮಾನ್ರು ತೀರೋಗಿರೋದಕ್ಕೆ ಬಿಟ್ರಿ ಯಾರನ ಒಬ್ರನ ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ. ಏನ್ ನರಸಿಂಹರಾಜು ಚೆನ್ನಾಗಿದ್ಯಾ, ನಾನ್ ನಿಮ್ ಅಕ್ಕ, ನಿನ್ ತಂಗಿ, ಯಜಮಾನ್ರು ಇಲ್ದಾರೆ ಅಂತ ಅಂದ್ಬಿಟ್ಟು ಸತ್ಯವಾಗ್ಲು ನಮ್ ಮನೆಗೆ ಹೆಂಗಸ್ರು ದಿಕ್ಕಾಪಾಲಾಗಿ ಉಡಗಂಗ ಆಗೋಯ್ತು. ಇನ್ನೆಷ್ಟು ಏನ್ ಮಾಡೋಣ ಅಕ್ಕ? ನಾನು ಯಜಮಾನ್ರಿಲ್ಲ ನನಗೂ ಅಲ್ಲ ಇದೇನು ಬರೇ ಇವ್ರು ಯಜಮಾನ್ರು ಇಲ್ದಾರೆ ಮಾಡ್ತಾರಕ್ಕ ನನ್ಗೆ. ಹೌದಾ? ಯಾಕೆ ಸರ್? ಸರ್ ಅದು ಅಲ್ಲ ಸರ್, ಅದು ನಾವು ಕೇಳ್ಕೊಂಡ್ ಬಂದಿರೋದು ಸರ್. ಅದು ನಮ್ಗ್ ದೇವ್ರು ಕೊಟ್ಟಿರೋ ಶಿಕ್ಷೆ. ಅದು ನಮ್ಮ ಹಣೆ ಬರ ಏನಾಯ್ತೋ ಏನೋ. ನಮ್ಮ ಯಜಮಾನ್ರ 2 ವರ್ಷ ಆಯ್ತು. ಅಲ್ಲಿಗೆ ಬಿಟ್ಬಿಡಿ, ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ. ನಾನು ಯಾವ ನಂಬರಿಗೆ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ. ಸರ್, ನಾನೇನ್ ರಾಂಗ್ ನಂಬರ್ಗೆ ಏನ್ ಮಾಡಿಲ್ಲ. ಯಜಮಾನ್ರುಗಳು ಬೇಡ ನಮ್ಗೆ. ಇಲ್ಲ ಇದಂತದು ಈ ಮದುವೆ ಆಗಿರೋ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸರ್, ನಮ್ ಯಜಮಾನ್ರು ಬಿಟ್ಟು ಇದ್ರ ಅದನ್ನ ಹೇಳಲೇಬೇಡ್ರಿ ನನಗೇನ್. ಕಷ್ಟ ಸುಖ ಮಾಡಕ್ ನಾವ್ ಇವ್ರ ಇದು ಅಂತದ್ದು
ಏನ ಮನೆ ಹಾಕ್ಸ್ಕೊಡ್ಬೇಕ ನಾವು ಎಮ್ಮೆಲ್ಲಿ ಕೆಲಸ ಆಗಿದ್ದೀವ ಅಥವಾ ಅಲ್ಲ ಏನೇನೋ ನನ್ಗೆ ಯಾವ ನೀವು ಲೋನು ಪಾನು MLA ಲೋನು ಮನೆ ಗ್ರಾಂಟ್ ಅವೇನ್ ಹಾಕ್ಸ್ಕೊಡಕ್ ಹೋಗ್ಬೇಡ್ರಿ. ಆಮೇಲೆ ಅದೇನೋ ಇದು ತಿಂಗಳಿಗೆ ಎಂತದ ದುಡ್ಡು ಬಂದಿದ್ದಲ್ಲ ಗಂಡಂತಾರೆ ಅದನ್ನ ಮಾಡ್ಸ್ಕೊಡಾರ ನಾವು ಬರೇ ಅವರೇ ಮಾಡ್ತಿರಲ್ಲ ಅಂತ ಕೇಳಮ್ಮ ನೀವು ಬರೇ ಅವರೇ ಮಾಡ್ತಿರಲ್ಲ ಸರ್ ನಮ್ಗೆ ಯಾವ ಲೋನು ಪಾನು ಏನು ಬೇಡ, ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟೈತೆ. ಮತ್ ಚೆನ್ನಾಗಿರ್ತಾವ ಅವ್ರ ಹಣೆ ಬರುತ್ತೇನೋ ಅವ್ರ ಹಣೆ ಬರ. ನನ್ಗೆ ನಾನೇ ಇಂಜಿನಿಯರು, ನನಗೇನೆ ಒಂದ್ ಮಂತಿಗೆ ಒಂದು 2 lakhs ಸಂಬಳ ಬರುತ್ತೆ. ಓ ನನಗೆ ತಿಂಗಳಿಗೆ 2 ಲಕ್ಷ ತನಕ ವರಮಾನ ಐತೆ, ನನಗೆ ಸಂಬಳ ಬರುತ್ತೆ. ಚೆನ್ನಾಗಿರುವಾಗ ಅದ್ರಾಗ ಏನೈತೆ? ಅಯ್ಯೋ ನೀನು ನಾನ್ ಮಾಡಿದ್ದು ನಿಮ್ ಹತ್ರ ಅಣ್ಣ ಹಣೆ ಬಾರ ಹಂಗಿತ್ತೇನೋ. ನನಗೆ ಮುಂದಕ್ಕೆ ನನಗೆ ಬರೀ 25ನೇ ಗಂಟಲ್ದಾರ ಮಾಡಿವ್ರಿ. ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು ಕಾಸು ಕೇಳ್ಬೇಕು ಅಂತ ಏನ್ ಮಾಡಿಲ್ಲ ಸರ್. ಅದೇ ಜಾಕ್ ಹೋಗ್ತಿದೆ ಅಂತ ನಾವು ಹೇಳೋದು. ಬೆಳಿಗ್ಗೆ ಬೇರೆ ಇದೇ ಜಾಗದಾರೆ ಮಾಡಿದ್ರು, ಇದೇ ಜಾಕ್ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ ಅಷ್ಟೇ. ಸರ್ ನೀವ್ ಏನ್ ಈ ತರ ಮಾತಾಡ್ತೀರಾ? ನಾವು ಗಂಡ ಸತ್ತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು? ಅಲ್ಲಕ್ಕ ನಾನು ಅದಲ್ಲ. ಇಲ್ಲ ಈಗ 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 ತಡೀರಿ, ಈಗ ನಿಮ್ ಹೆಂಡತಿ ಸತ್ತೋಗ್ರಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಂಡ್ ಬಂದಿರ್ತೀರ, ನಮ್ ಹೆಂಡತಿ ಸತ್ತೋಗ್ಲಿ ನನ್ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು? ಇವಾಗ ಹುಟ್ಬೇಕಾದ್ರೆ ನಾವು ಮಾತ್ರ ಇದಾರೆ ಮುಗಿದು ಹಲೋ ಯಾ ಕರ್ಮ ಅಂತ ನೋಡೋಣ ನಾವು. ಹಲೋ ಸರ್, ನೀರ್ ಮುಟ್ಟಿನೇನೋ ಹೊರಗಡೆಗೆ ಹೋಗಿದ್ದು ಮತ್ತೆ. ಹಲೋ ಹಲೋ ಹೇಳ್ರಿ ಇವ್ರೆ ಅಕ್ಕ. ಅಲ್ಲ ನಾವು ದೇವ್ರ ಹತ್ರ ಕೇಳೋಣ, ನಮ್ಮ ಯಜಮಾನ ಸತ್ತೋಗ್ಲಿ ಜಲ್ದಿ, ನಮ್ಮ ಅಮ್ಮ ಸತ್ತೋಗ್ಲಿ, ನಮ್ಮ ಅಪ್ಪ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀವಿ ನಾವು. ಅಲ್ಲ ನೀವ್ ಹೇಳಿ ಸರ್, ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ದೇವ್ರು ಈ ತರ ಶಿಕ್ಷೆ ಕೊಟ್ಟಾರೆ ಹೇಳಿ. ಹೊರಗಡೆ ಹೋಗ್ಕೊಂಡ ಹೆಂಗಪ್ಪ ನಾನು. ಅಲ್ಲ ಈಗಿನ ಬಂದೆ. ಅಲ್ಲ ಹೇಳ್ರಿ. ಅಲ್ಲ ಸರ್, ದೇವ್ರ ಹತ್ರ ನಾವು ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೆಂಗ ಅವ್ರ ಹಣೆ ಬರದು ನಮ್ಮ ಹಣೆ ಬರ. ಎಲ್ಲ ಸರ್ ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಇವ್ರಿ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕ ಸತ್ತು ಹೋಗ್ತೀವೋ ಯಾರಿಗ್ ಗೊತ್ತು. ನೀವ್ ಯಾಕೆ ಸತ್ತು ಹೋಗ್ತೀರೋ ನಿಮ್ಗೆ ಅಲ್ಲ ಸರ್. ಈಗ ಮನ್ಗಿರೋರು ಬೆಳಗ್ಗೆ ಎದೊಳ್ತಾರ ಗೊತ್ತಿಲ್ಲ, ಅರ್ಧ ಗಂಟೆ ಬೆದೊಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ, ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಗುದ್ಲಿ ಏನಾಗ್ಲಿ ಅದು ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಗಂಡ. ಅಲ್ಲ ಸರ್, ದಯವಿಟ್ಟು ನೀವು ತಪ್ಪಿಲ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಯಜಮಾನ ಸತ್ತೋದ್ರೆ ಸಂಬಳ ಬರ್ತೈತೆ, ಇದು ಮಕ್ಕಳ ಮರಿ ಸಾಕೇನ್ ಚೆನ್ನಾಗಿರು ಸರ್. ಎಲ್ಲ ಸಾಕೊಂಡ್ ಚೆನ್ನಾಗಿದ್ದೀನಿ, ರಾತ್ರಿ ಹೊತ್ತು ಹೆಂಗ್ ಮನಿ ಕಣ್ಲಿ ಸರ್ ನಾನು? ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ರಗ್ಗೋತ್ಕೊಂಡು ಯಾವ್ದನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನೇ ಗಂಡ ಅಂತ ತಿಳ್ಕೊಂಡ್ ಮಕ್ಕಳು ಮರಿನೇ ಗಂಡ ಅಂತ ತಿಳ್ಕೊಂಡ್ ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ ಸರ್. ಆ ತರನೇ ಬಾಳ್ತಾ ಇದ್ದೀನಿ. ಈಗ ನಾವು ಕತೆ ಗುಬ್ರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ. ನೀವು ಹಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ? ನಾವೇನು ಅಲ್ಲ, ಒಂದ್ ನಿಮಿಷ ಹೇಳೋದಿಲ್ಲ. ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕೊಂಡ್ ಮನೆ ಕಂತಿರಲ್ವ ನೀವುನು? ಈಗ ಅವೆಲ್ಲ ಮಡಿಕೊಂಡು ನೀವು ಗೊಲ್ರ ಮುಂತಕ್ ಹೋಗಿದ್ರಿಲ್ವ ಸರ್ ಮನೆ ನೀವು? ಏನ್ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ನೀವು? ಯಾರು ಇವ್ರ ಅಮ್ಮ